ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿಯಂದು ಶ್ರೀರಾಮ ನವಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಮಾರ್ಚ್ 27 ಶುಕ್ರವಾರ ಅತ್ಯಂತ ಶ್ರೇಷ್ಠ ಹಾಗೂ ಶಕ್ತಿಶಾಲಿಯಾದ ಶ್ರೀರಾಮ ನವಮಿಯನ್ನು ಆಚರಿಸಲಾಗುತ್ತದೆ. ಲೋಕರಕ್ಷಣೆಗಾಗಿ ಮಹಾವಿಷ್ಣು ತ್ರೇತಾಯುಗದಲ್ಲಿ ರಾಕ್ಷಸರನ್ನು ಸಂಹರಿಸಲು ಅವತರಿಸಿದನು. ಶ್ರೀರಾಮನು ತ್ರೇತಾಯುಗದಲ್ಲಿ ಮಹಾವಿಷ್ಣುವಿನ 7ನೇ ಅವತಾರ. ದಶರಥ ಮಹಾರಾಜ ಕೌಶಲ್ಯ ದೇವಿಯ ಮಗನಾಗಿ ಜನಿಸಿದನಂತೆ. ಮಹರ್ಷಿ ವಾಲ್ಮೀಕಿ ಅವರು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ದೈವಿಕ ಗುಣಲಕ್ಷಣಗಳೊಂದಿಗೆ ಪ್ರಪಂಚದಾದ್ಯಂತ ಪೂಜಿಸಲ್ಪಟ್ಟ ಶ್ರೀರಾಮನಿಗೆ ಕೌಸಲ್ಯೆಯು ಜನ್ಮ ನೀಡಿದಳು ಎಂದು ರಾಮಾಯಣದಲ್ಲಿ ಉಲ್ಲೇಖಿಸಿದ್ದಾರೆ. ನವಮಿ ತಿಥಿ ಸಮಯವು ಮಾರ್ಚ್ 26 ಗುರುವಾರ ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27 ಶುಕ್ರವಾರ ಬೆಳಗ್ಗೆ 10:06 ಮುಕ್ತಾಯವಾಗುತ್ತದೆ. ಇದರ ಜೊತೆಯಲ್ಲಿ ಅದೇ ದಿನ ಸೀತಾರಾಮರ ಮದುವೆ ನಡೆದಿತ್ತು ಎನ್ನಲಾಗಿದೆ. 14 ವರ್ಷಗಳ ವನವಾಸದ ನಂತರ ಅವರ ಪಟ್ಟಾಭಿಷೇಕದ ದಿನವೇ ನವಮಿ ತಿಥಿ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಸೀತಾರಾಮರ ಕಲ್ಯಾಣವನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ. ಶ್ರೀರಾಮನವಮಿ ಬರುವ ಮೊದಲು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ ಮನೆಯಲ್ಲಿರುವ ಹಳೆಯ ವಸ್ತುಗಳನ್ನು ತೆಗೆದುಹಾಕಿ ಶ್ರೀ ಪರಾಭವನಾಮ ಸಂವತ್ಸರದ ಮೊದಲ ಹಬ್ಬಗಳಲ್ಲಿ ಶ್ರೀರಾಮನವಮಿ ಒಂದಾಗಿರುವುದರಿಂದ ಈ ದಿನದಂದು ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಈ ಹೊಸ ವರ್ಷವು ನಮಗೆ ಶುಭಕರವಾಗಿರುತ್ತದೆ. ಹಾಗಾಗಿ ಶ್ರೀರಾಮನವಮಿಯ ಹಬ್ಬ ಬರುವ ಮೊದಲೇ ಭಗವಾನ್ ಶ್ರೀರಾಮನ ವಿಗ್ರಹ ಅಥವಾ ಫೋಟೋವನ್ನು ಮನೆಗೆ ತನ್ನಿ. ಈ ಹಬ್ಬದ ದಿನದಂದು ದೇವರ ಮನೆಯಲ್ಲಿ ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರೂ ನಿಮ್ಮ ಮನೆಗೆ ಒಳ್ಳೆಯ ಅದೃಷ್ಟ, ಹಣ ಲಭಿಸುತ್ತದೆ. ಶ್ರೀರಾಮನು ಅಂತ್ಯವಿಲ್ಲದ ಸಂಪತ್ತನ್ನು ನಿಮಗೆ ನೀಡುತ್ತಾರೆ. ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾ ಜಲ ಬೆರೆಸಿದ ನೀರಿನಲ್ಲಿ ಸ್ನಾನವನ್ನು ಮುಗಿಸಿ ಭಗವಾನ್ ರಾಮ ಮತ್ತು ಮಾತಾ ಸೀತಾದೇವಿಗೆ ಭಕ್ತಿಯಿಂದ ನಮಿಸಬೇಕು. ಈ ದಿನದಂದು ಮನೆಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯನ್ನು ಸಿಂಗರಿಸಬೇಕು. ರಾಮ ಜನಿಸಿದ ಖುಷಿ ಪ್ರತಿ ಹಿಂದೂ ಮನೆಗಳಲ್ಲಿಯೂ ಕಾಣಬೇಕು. ಪೂಜೆಗೆ ಎಲ್ಲ ರೀತಿಯ ತಯಾರಿ ನಡೆಸಿದ ನಂತರ ಸ್ವಚ್ಛವಾದ ಹಳದಿ ಬಟ್ಟೆಗಳನ್ನು ಧರಿಸಿ ಸೂರ್ಯನಿಗೆ ನಮಸ್ಕರಿಸಿ ಅರ್ಘ್ಯವನ್ನು ಅರ್ಪಿಸಿದರೆ ಜಾತಕ ದೋಷಗಳೆಲ್ಲ ನಿವಾರಣೆಯಾಗಿ ಸಂಪತ್ತು ಲಭಿಸುತ್ತದೆ. ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಪೂಜಾ ಕೋಣೆಯಲ್ಲಿಟ್ಟು ಅದರ ಮೇಲೆ ಭಗವಾನ್ ರಾಮನ ಕುಟುಂಬದವರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಹೂವು ಹಣ್ಣುಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿ. ಈ ದಿನ ಮಂಗಳಕರ ಸಮಯದಲ್ಲಿ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ರಾಮನ ಪೂಜೆಗೆ ಅತ್ಯಂತ ಸೂಕ್ತವಾದ ಸಮಯವೆಂದರೆ ಮಾರ್ಚ್ 27 ಶುಕ್ರವಾರದ ದಿನ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವವರು ಬೆಳಗಿನ ಜಾವ 4:37ರಿಂದ ಬೆಳಗ್ಗೆ 5:25 ಹಾಗೂ ಮಧ್ಯಾಹ್ನದ ಮುಹೂರ್ತದಲ್ಲಿ ಪೂಜೆ ಮಾಡುವವರು ಮಧ್ಯಾಹ್ನ 11:05ರಿಂದ 1:31 ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಸಂಜೆ 6:23ರಿಂದ 7:34 ಈ 3 ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಬಹಳ ಶ್ರೇಷ್ಠ. ಇದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಈ ಬಾರಿ ರಾಮನವಮಿಯಂದು ಅತ್ಯಂತ ಶುಭಯೋಗ ರೂಪುಗೊಳ್ಳುತ್ತಿದೆ. ಮಾರ್ಚ್ 27 ಶುಕ್ರವಾರದ ದಿನ ರವಿ ಪುಷ್ಯ ಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗ ರೂಪುಗೊಳ್ಳುತ್ತಿದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಸಂಪತ್ತನ್ನು ತರುತ್ತದೆ. ಅದರ ಶುಭ ಪರಿಣಾಮದಿಂದಾಗಿ ಕೆಲಸದ ಗುಣಮಟ್ಟ ಹೆಚ್ಚಾಗುತ್ತದೆ. ಹಣ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಶ್ರೀರಾಮನವಮಿಯ ದಿನದಂದು ಪೂಜಿಸುವುದರಿಂದ ಶ್ರೀರಾಮನನ್ನು ಆರಾಧಿಸುವುದರಿಂದ ಕೋಟಿ ಪಟ್ಟು ಪುಣ್ಯ ಲಭಿಸುತ್ತದೆ. ರಾಮನ ಆರಾಧನೆಯಿಂದ ಎಲ್ಲ ಪಾಪಗಳು ನಿವಾರಣೆಯಾಗಿ ಸಕಲ ಸಂಪತ್ತು ನಿಮ್ಮ ಮನೆಗೆ ತಲುಪುತ್ತದೆ. ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವವರಿಗೆ ಅಪಾರ ಸಂಪತ್ತು ದೊರೆಯುತ್ತದೆ. ಅಲ್ಲದೆ ನಿಮ್ಮ ಜೀವನದಲ್ಲಿ ಸಂಪತ್ತಿಗೆ ಎಂದಿಗೂ ಕೊರತೆ ಇರುವುದಿಲ್ಲ. ಹಾಗೆ ಇಂದು ಶ್ರೀರಾಮನನ್ನು ಸೇವಂತಿಗೆ ಹೂವಿನಿಂದ ಪೂಜಿಸಿದರೆ ವಿಶೇಷವಾದ ಪುಣ್ಯ ಫಲ ದೊರೆಯುತ್ತದೆ. ಬಾಳೆಹಣ್ಣು ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ. ಆದ್ದರಿಂದ ರಾಮನವಮಿಯಂದು ರಸಾಯನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಅದರ ಜೊತೆಗೆ ಕೋಸಂಬರಿ ಪಾನಕವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ.
ಶ್ರೀರಾಮನವಮಿಯಂದು ಸೀತಾರಾಮರ ಕಲ್ಯಾಣ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ. ಜೀವನದಲ್ಲಿ ಎಲ್ಲ ಅನಿಷ್ಟಗಳು ತೊಲಗಿ ಸಂತೋಷ ನೆಲೆಗೊಳ್ಳುತ್ತದೆ. ಬೆಲ್ಲದ ಪಾನಕವನ್ನು ದಾನ ಮಾಡುವುದರಿಂದ ಕೋಟಿ ಜನ್ಮದ ಪುಣ್ಯ ಸಿಗುತ್ತದೆ ಮತ್ತು ಅನ್ನದಾನ ಮಾಡುವುದರಿಂದ ವಂಶಾಭಿವೃದ್ಧಿ ಆಗುತ್ತದೆ. ಶ್ರೀರಾಮ ಕಲ್ಯಾಣವನ್ನು ನೋಡುವುದು ಮತ್ತು ಕಲ್ಯಾಣದ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವುದು ಅತ್ಯಂತ ಶುಭದಾಯಕ. ಈ ದಿನ ತಪ್ಪದೆ ತುಳಸಿ ಗಿಡವನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ದಿನ ಹಿಟ್ಟಿನ ದೀಪಗಳಿಂದ ದೀಪವನ್ನು ಬೆಳಗಿದರೆ ಇಷ್ಟಾರ್ಥಗಳು ಶೀಘ್ರವೇ ನೆರವೇರುತ್ತದೆ. ನಿಮ್ಮ ಕುಟುಂಬಕ್ಕೆ 10 ತಲೆಮಾರಿನ ಸಂಪತ್ತು ಸಿಗುತ್ತದೆ. ಶ್ರೀರಾಮನವಮಿಯಂದು ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಅಕ್ಕಿ ಹಿಟ್ಟಿನಿಂದ 2 ದೀಪಗಳನ್ನು ತಯಾರಿಸಿ ಶುದ್ಧ ಹಸುವಿನ ತುಪ್ಪವನ್ನು ಸೇರಿಸಿ ಶ್ರದ್ಧೆಯಿಂದ ದೀಪವನ್ನು ಬೆಳಗಬೇಕು. ಈ ದಿನ ಮನೆಯಲ್ಲಿ ಪೂಜೆಗೆ ಹಾಗೂ ದೇವರ ಮನೆಯಲ್ಲಿ ತಪ್ಪದೆ ತುಳಸಿಯನ್ನು ಇಡಲೇಬೇಕು. ಏಕೆಂದರೆ ತುಳಸಿ ದಳಗಳು ಭಗವಾನ್ ರಾಮನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ರಾಮನನ್ನು ತುಳಸಿ ದಳಗಳಿಂದ ಪೂಜಿಸಿದರೆ ನಿಮ್ಮ ಮನೆಗೆ ಅಖಂಡ ಕುಬೇರ ರಾಜಯೋಗ ದೊರೆಯುತ್ತದೆ. ಶನಿ ದೋಷಗಳೆಲ್ಲವೂ ದೂರವಾಗುತ್ತದೆ ಹಾಗೂ ಅಪಾರ ಧನ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ಇಂತಹ ಅತ್ಯಂತ ಶಕ್ತಿಶಾಲಿಯಾದ ದಿನದಂದು ಪದೇ ಪದೇ ರಾಮ ಪೂಜೆಯಲ್ಲಿ ತುಳಸಿಯನ್ನು ಬಳಸಿ. ಶ್ರೀರಾಮನವಮಿಯಂದು ಮನೆಯಲ್ಲಿ ಪೂಜೆಯನ್ನು ಮಾಡುವ ಮುನ್ನ ಹಳದಿ ಅಕ್ಷತೆಯನ್ನು ತಯಾರಿಸಿ ಪೂಜೆಯ ಸಮಯದಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಅಕ್ಷತೆಯನ್ನು ಪೂಜಿಸಿ. ನಂತರ 1-2 ಅಕ್ಷತೆಯ ಕಾಳನ್ನು ನಿಮ್ಮ ತಲೆಗೆ ಹಾಕಿಕೊಳ್ಳಬೇಕು. ಈ ಅಕ್ಷತೆಯಲ್ಲಿ ದೈವಿಕ ಶಕ್ತಿ ಹೆಚ್ಚಾಗಿರುವುದರಿಂದ ನಿಮ್ಮ ಕುಟುಂಬದವರೆಲ್ಲರೂ ಅಕ್ಷತೆಯ ಕಾಳನ್ನು ತಲೆಗೆ ಹಾಕಿಕೊಳ್ಳುವುದರಿಂದ ರಾಮನ ಅನುಗ್ರಹದಿಂದ ಈ ವರ್ಷ ಪೂರ್ತಿ ಒಳ್ಳೆಯದಾಗುತ್ತದೆ. ವೀಳ್ಯದೆಲೆ ಸಂಪತ್ತನ್ನು ಆಕರ್ಷಿಸುತ್ತದೆ. ಹಾಗಾಗಿ ಈ ದಿನ 5 ವೀಳ್ಯದೆಲೆಗಳ ಮೇಲೆ ಶ್ರೀಗಂಧದಿಂದ ಶ್ರೀರಾಮ ಎಂದು ಬರೆದು ಅವುಗಳನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಬೇಕು. ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯವೂ ದೂರವಾಗುತ್ತದೆ. ಇದರ ಜೊತೆಯಲ್ಲಿ ಮನೆಯ ದ್ವಾರಕ್ಕೂ ವೀಳ್ಯದೆಲೆ ಕಟ್ಟುವುದರಿಂದ ಧನಲಕ್ಷ್ಮಿ ಆಕರ್ಷಿತಳಾಗಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ವರ್ಷ ಪೂರ್ತಿ ಆಹಾರ ಧಾನ್ಯಗಳ ಕೊರತೆ ಇರುವುದಿಲ್ಲ. ದ್ವಿಗುಣ ಸಂಪತ್ತನ್ನು ಪಡೆಯಬಹುದು. ಈ ದಿನದಂದು ಸೀತಾರಾಮರನ್ನು ಪೂಜಿಸುವುದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ. ಸೀತಾದೇವಿಯು ಲಕ್ಷ್ಮೀದೇವಿಯ ಒಂದು ರೂಪವೆಂದು ಹೇಳುತ್ತಾರೆ. ಹಾಗಾಗಿ ಈ ರಾಮನವಮಿಯಂದು ನೀವು ಶ್ರೀರಾಮನ ಜೊತೆ ಸೀತಾದೇವಿಯನ್ನು ಪೂಜಿಸಿದರೆ ನೀವು ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು. ಅದರಲ್ಲೂ ರಾಮನವಮಿಯ ಶುಕ್ರವಾರವೇ ಬಂದಿರುವುದರಿಂದ ಲಕ್ಷ್ಮೀ ಆರಾಧನೆ ಮಾಡಿದರೂ ಬಹಳ ಶ್ರೇಷ್ಠ. ಈ ದಿನದ ಉಪವಾಸದಿಂದ ಅನಂತ ಕೋಟಿ ಪುಣ್ಯದ ಫಲಗಳನ್ನು ಪಡೆಯಬಹುದು. ಈ ದಿನ ರಾಮಾಯಣವನ್ನು ಓದಿದರೂ ಅಥವಾ ಕೇಳಿದರೂ ಸಹ ರಾಮನ ಸಂಪೂರ್ಣ ಕೃಪೆ ಸಿಗುತ್ತದೆ. ಇನ್ನು ಕೆಲವು ಕಡೆ ಸೀತಾರಾಮ ಕಲ್ಯಾಣವನ್ನು ನಡೆಸಲಾಗುತ್ತದೆ. ಸೀತಾರಾಮರ ವಿವಾಹ ಸಮಾರಂಭದಲ್ಲಿ ಬಳಸುವ ಅಕ್ಷತೆಯನ್ನು ತಲೆ ಮೇಲೆ ಹಾಕಿಕೊಂಡರೆ ಅವಿವಾಹಿತರಿಗೆ ಮದುವೆ ಆಗುತ್ತದೆ. ದಾಂಪತ್ಯದಲ್ಲಿದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಈ ದಿನ ದಾನ ಮಾಡುವುದು ಬಹಳ ಶ್ರೇಷ್ಠ. ಶ್ರೀರಾಮನವಮಿಯಂದು ಶ್ರೀರಾಮನವಮಿಯಂದು ದಾನವು ಬಹಳಷ್ಟು ಪುಣ್ಯ ಫಲವನ್ನು ಪಡೆಯುತ್ತದೆ. ಕೇವಲ 1 ರೂಪಾಯಿ ದಾನ ಮಾಡಿದರೂ ಸಹ ಕೋಟಿಗಟ್ಟಲೆ ಪುಣ್ಯಗಳನ್ನು ಪಡೆಯಬಹುದು. ಭಕ್ತಿಯಿಂದ ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ಮಂತ್ರ ಪಠಿಸುತ್ತಾ ಭಗವಾನ್ ರಾಮನನ್ನು ಧ್ಯಾನಿಸಿ. ಪೂಜೆಯ ಸಮಯದಲ್ಲಿ ರಾಮರಕ್ಷಾ ಸ್ತೋತ್ರ, ರಾಮಾಯಣ, ಶ್ರೀರಾಮ ಅವನಿಗೆ ಸಂಬಂಧಪಟ್ಟಂತಹ ಶ್ಲೋಕ ಮಂತ್ರಗಳನ್ನು ಜಪಿಸುತ್ತಾ ಅಥವಾ ಕೇಳುತ್ತಾ ಪೂಜೆ ಮಾಡಿದರೆ ಶ್ರೇಷ್ಠ. ಅನೇಕರಿಗೆ ರಾಮಕೋಟಿ ಬರೆಯುವ ಆಸೆ ಇರುತ್ತದೆ. ಹೊಸದಾಗಿ ಪ್ರಾರಂಭ ಮಾಡುವವರು ಇಂದಿನಿಂದ ರಾಮಕೋಟಿ ಬರೆಯಬಹುದು. ಇಲ್ಲವೆಂದರೆ ಕನಿಷ್ಠ 108 ಬಾರಿಯಾದರೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಬರೆದರೆ ತುಂಬ ಒಳ್ಳೆಯದು. ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರ ಪಠಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಪೂಜೆ ಮುಗಿದ ಬಳಿಕ ಆರತಿ ಮಾಡಿ ಭಕ್ತಿಯಿಂದ ನಿಮ್ಮ ಆಸೆಗಳನ್ನು ದೇವರ ಮುಂದೆ ಬೇಡಿಕೊಳ್ಳಿ. ನೈವೇದ್ಯಕ್ಕೆ ಇಟ್ಟ ಪ್ರಸಾದ ಮತ್ತು ಹಣ್ಣುಗಳನ್ನು ಎಲ್ಲರಿಗೂ ವಿತರಿಸಿ.
ಈ ರೀತಿ ಮಾಡುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ರಾಮನವಮಿಯ ಹಬ್ಬದ ದಿನ ಮಾಂಸಾಹಾರ ಸೇವನೆ ಮಾಡಲೇಬೇಡಿ. ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸೇರಿಸಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರೆಯದೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.